ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಈಗಾಗಲೇ ಭಾರತದ ಮೇಲೆ ಟ್ಯಾರಿಫ್ ಬಾಂಬನ್ನು ಹಾಕಿದ್ದಾಗಿದೆ. 25% ಅಂತ ಘೋಷಣೆ ಮಾಡಿದ್ದಾರೆ. ಅಡಿಷನಲ್ ಆಗಿ ಪೆನಾಲ್ಟಿಯನ್ನು ಕೂಡ ಹಾಕುವಂಥ ಬೆದರಿಕೆ ಒಡ್ಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಹಜವಾಗಿ ಭಾರತ ಒಂದು ಒತ್ತಡವನ್ನು ಎದುರಿಸ್ತಾ ಇದೆ. ಹಾಗಾದರೆ ಮುಂದೇನು? ಟ್ರಂಪ್ಗೆ ಶರಣಾಗೋದು ಒಂದೇ ಮಾರ್ಗವಾ, ಅಥವಾ ಟ್ರಂಪ್ಗೆ ಸೆಡ್ಡು ಹೊಡೆಯೋದಕ್ಕೆ ಭಾರತಕ್ಕೆ ಸಾಧ್ಯ ಇದೆಯಾ? ಏನೆಲ್ಲ ಆಪ್ಷನ್ಗಳಿದ್ದಾವೆ? ಈಗಾಗಲೇ ಭಾರತದಲ್ಲಿ ಈ ವಿಚಾರವಾಗಿ ಅನೇಕ ವಿಧವಾಗಿ ರಾಜಕೀಯ ಆಗ್ತಾ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಹಾಗಾದರೆ ಭಾರತ ಸರ್ಕಾರ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ? ಏನಾದರೂ ಒಂದು ಮಾಡಲೇಬೇಕಲ್ವಾ? ಯಾಕೆ ಅಂತಂದರೆ ಭಾರತಕ್ಕೆ ಅಮೆರಿಕ ಬಹಳ ದೊಡ್ಡದಾದಂಥ ಟ್ರೇಡಿಂಗ್ ಪಾರ್ಟ್ನರ್ ದೇಶ. ವಾರ್ಷಿಕವಾಗಿ $130 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ನಮಗೆ ಅಮೆರಿಕದೊಂದಿಗೆ ಟ್ರೇಡ್ ಸರ್ಪ್ಲಸ್ ಇದೆ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಏನೋ ಹುಚ್ಚ, ಆತ ಏನೋ ನಿರ್ಧಾರ ಕೈಗೊಳ್ತಾನೆ ಅಂತ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಮ ಎಕಾನಮಿಗೆ ಅದು ಹೊಡೆತ ಬೀಳುತ್ತಲ್ವಾ? ಹೀಗಾಗಿ ಭಾರತ ಏನು ಆಪ್ಷನನ್ನು ಇಟ್ಕೊಂಡಿದೆ? ಟ್ರಂಪನ್ನು ಮನವೊಲಿಸುತ್ತಾ ಅಥವಾ ಆಲ್ಟರ್ನೇಟಿವ್ ಮಾರ್ಗವನ್ನು ಹುಡುಕುತ್ತಾ? ಭಾರತಕ್ಕೆ ಮುಂದಿನ ಹಾದಿ ಹೇಗಿರುತ್ತೆ? ಇದೆಲ್ಲದರ ಬಗ್ಗೆ ಅನೇಕರಿಗೆ ಪ್ರಶ್ನೆಗಳಿರಬಹುದು. ಮಿತ್ರರೇ, ಈ ವಿಡಿಯೋದಲ್ಲಿ ಆ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅವರ ಟ್ಯಾರಿಫ್ ಹೊಡೆತದಿಂದ ಬಚಾವಾಗೋದಕ್ಕೆ ಭಾರತಕ್ಕೆ 3 ದಾರಿಗಳು ಉಳ್ಕೊಂಡಿದ್ದಾವೆ. ಮೊದಲನೇದೇನು ಕೇಳಿದ್ರೆ ನೆಗೋಸಿಯೇಷನ್. ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ಡೀಲ್ನ ಕುರಿತಾಗಿ ಮಾತುಕತೆ ನಡೀತಾ ಇದೆ. 5 ರೌಂಡ್ನ ಮಾತುಕತೆ ಆಗಿದೆ. 6ನೇ ರೌಂಡ್ ಕೂಡ ಮಾತುಕತೆ ನಿಗದಿಯಾಗಿದೆ. ಅಮೆರಿಕದ ಡೆಲಿಗೇಷನ್ನೇ ಭಾರತಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಮಾತುಕತೆಯನ್ನು ಮುಂದುವರಿಸುವಂತಹ ಒಂದು ಹಾದಿ ಇದೆ. ಇಲ್ಲಿ ಮಿತ್ರರೇ, ಭಾರತ ಮಾತುಕತೆಯನ್ನು ಮುಂದುವರಿಸಿದ ಮಾತ್ರಕ್ಕೆ ಅಮೆರಿಕ ಏನು ಅದನ್ನು ಒಪ್ಕೊಳ್ಳುತ್ತೆ ಅಂತಲ್ಲ. ಅಮೆರಿಕಾಗೆ ಭಾರತ ಒಂದಷ್ಟು ಆಫರ್ಗಳನ್ನು ಕೊಡಬೇಕು. ಟ್ರಂಪ್ ಏನು ಬಯಸ್ತಾ ಇದ್ದಾರೆ ಗೊತ್ತಾ? ಎಲ್ಲ ದೇಶಗಳೊಂದಿಗೆ ಟ್ರಂಪ್ ಮಾಡಿಕೊಂಡಂತಹ ಟ್ರೇಡ್ ಡೀಲನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವರಿಗೆ ಅಮೆರಿಕಾಗೆ ಇನ್ವೆಸ್ಟ್ಮೆಂಟ್ ಬರಬೇಕು. ಅಮೆರಿಕದ ಮಾರುಕಟ್ಟೆ ಬೇರೆ ದೇಶಗಳಿಗೆ ಓಪನ್ ಆಗಬೇಕು ಅಂತಂದರೆ ಆ ದೇಶದಿಂದ ಲಾಭ ಆಗಬೇಕು. ಈಗ ಸೌತ್ ಕೊರಿಯಾ, ಜಪಾನ್, ವಿಯೆಟ್ನಾಂ ಈ ಎಲ್ಲ ದೇಶಗಳು ಟ್ರಂಪ್ಗೆ ಹೂ ಮುಡಿಸಿದ್ದು ಹೀಗೆ: ನಾವಿಷ್ಟು $1 ಬಿಲಿಯನ್ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ಜನರಿಗೆ ಉದ್ಯೋಗ ಕೊಡ್ತೀವಿ, ಹೀಗೆಲ್ಲ ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ನೆರೆಯ ಪಾಕಿಸ್ತಾನದ ಮೇಲೂ ಕೂಡ ಟ್ರಂಪ್ 19% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪಾಕಿಸ್ತಾನದೊಂದಿಗೆ ಟ್ರೇಡ್ ಡೀಲ್ ಫೈನಲ್ ಆಗಿ ಹೋಗಿದೆ. ಪಾಕಿಸ್ತಾನ ಅಮೆರಿಕಾಗೆ ಏನು ಆಫರ್ ಮಾಡಿದೆ ಅಂತ ನಿನ್ನೆ ನಿಮಗೆ ಹೇಳಿದ್ದೆ. ತಮ್ಮ ಆಯಿಲ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಿ, ನಮ್ಮಲ್ಲಿರುವಂತಹ ಕಚ್ಚಾ ತೈಲವನ್ನು ಹೊರತೆಗೆಯೋದಕ್ಕೆ ನೀವು ಸಹಾಯ ಮಾಡಿ, ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಅದರ ಲಾಭ ತೆಕ್ಕೊಂಡು ಹೋಗಿ ಅಂತೇಳಿ ಪಾಕಿಸ್ತಾನ ಆಫರ್ ಮಾಡಿದೆ. ಪಾಕಿಸ್ತಾನದ ಈ ಆಫರ್ ಟ್ರಂಪ್ಗೆ ಕಲರ್ಫುಲ್ ಆಗಿ ಕಂಡಿದೆ. ಬಿಕಾರಿ ಪಾಕಿಸ್ತಾನದಲ್ಲಿ ಆಯಿಲ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಆಗಲೇ ಟ್ರಂಪ್ ಘೋಷಣೆ ಮಾಡಿದರೆ ಭಾರತ ಬೇಕಾದರೂ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಆಯಿಲ್ ಅನ್ನು ಖರೀದಿ ಮಾಡಬಹುದು ಅಂತ. ಅಷ್ಟರ ಮಟ್ಟಿಗೆ ಟ್ರಂಪ್ ಹುಚ್ಚುಚ್ಚಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಭಾರತಕ್ಕೆ ಇಂತಹದ್ದು ಯಾವ ಆಪ್ಷನ್ ಇದೆ? ಈಗ ಭಾರತ ಏನು ಅಮೆರಿಕಕ್ಕೆ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿಬಿಡಿ, ನಮ್ಮ ಆಯಿಲನ್ನು ತೆಗೆದುಕೊಂಡು ಹೋಗಿ ನಮ್ಮಲ್ಲಿ ಗೋಲ್ಡ್ ಮೈನ್ ಮಾಡಿ, ಇದು ಯಾವುದನ್ನು ಭಾರತ ಹೇಳೋದಿಲ್ಲ. ಯಾಕೆಂದರೆ ಭಾರತದ ನೀತಿಗಳಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಅಮೆರಿಕಾಗೆ 3 ರೀತಿಯ ಆಫರ್ಗಳನ್ನು ಕೊಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮೊದಲನೇದೇನು ಕೇಳಿದ್ರೆ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್. ನಿಮಗೆ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ. ಭಾರತ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳುವಂತಹ ದೇಶ. ನಮಗೆ ಕತಾರ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ರಫ್ತು ಮಾಡುತ್ತೆ. ಹಾಗೆ ಗಲ್ಫ್ನ ಕೆಲ ರಾಷ್ಟ್ರಗಳು ಕೂಡ ಭಾರತಕ್ಕೆ ನ್ಯಾಚುರಲ್ ಗ್ಯಾಸ್ ಅನ್ನು ಕೊಡ್ತವೆ. ಭಾರತ ಇದನ್ನೇ ಮುಂದಿಟ್ಕೊಂಡು ನಾವು ಅಮೆರಿಕದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನು ಬೈ ಮಾಡ್ತೀವಿ ಅಂತ ಒಂದು ಆಫರ್ ಅನ್ನು ಕೊಡಬಹುದು. ಎರಡನೇದಾಗಿ US ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ಗಳೇನಿದ್ದಾವೆ ಇದನ್ನು ಭಾರತ ಬೈ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲೇ ಬೈ ಮಾಡೋದಕ್ಕೆ ಭಾರತ ಯೋಚನೆ ಮಾಡಬಹುದು. ಆ ರೀತಿ ಆಫರನ್ನು ಕೂಡ ಕೊಡಬಹುದು ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಭಾರತ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡನ್ನು ಆಮದು ಮಾಡಿಕೊಳ್ಳುವಂತಹ ದೇಶ. ಭಾರತಕ್ಕೆ ಸಿಕ್ಕಾಪಟ್ಟೆ ಗೋಲ್ಡ್ ಬೇಕು. ಭಾರತ ರಾ ಗೋಲ್ಡನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಂಡು ಅದನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಿ, ಅಂದರೆ ಚಿನ್ನಾಭರಣಗಳನ್ನಾಗಿ ಮಾಡಿ ಅದನ್ನು ನಾವು ಹೊರದೇಶಗಳಿಗೆ ರಫ್ತು ಮಾಡ್ತೀವಿ. ಡೊಮೆಸ್ಟಿಕಲಿ ಕೂಡ ಭಾರತದಲ್ಲಿ ಗೋಲ್ಡ್ನ ಬೇಡಿಕೆ ಜಾಸ್ತಿ ಇದೆ. ಅಮೆರಿಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಡನ್ನು ರಫ್ತು ಮಾಡುವಂತಹ ದೇಶ. ಈಗ ಭಾರತ ಏನು ಆಫರ್ ಮಾಡಬಹುದು? ನಾವೀಗ ಬೇರೆ ದೇಶದಿಂದ ಗೋಲ್ಡ್ ತರಿಸ್ಕೊಳ್ತಿದ್ದೀವಲ್ಲ, ಇದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಇನ್ನು ಮುಂದೆ ನಿಮ್ಮಿಂದಲೇ ಜಾಸ್ತಿ ಖರೀದಿ ಮಾಡ್ತೀವಿ ಅಂತ ಅಮೆರಿಕಾಗೆ ಭರವಸೆ ಕೊಡಬಹುದು. ಆ ರೀತಿಯಾದಂತಹ ಒಪ್ಪಂದವನ್ನು ಮಾಡಿಕೊಳ್ಬಹುದು. ಅಮೆರಿಕ ಇದಕ್ಕೆ ಒಪ್ಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಅಮೆರಿಕ ಯಾಕೆ ಈ ಆಫರ್ಗಳಿಗೆ ಒಪ್ಪುವಂತಹ ಸಾಧ್ಯತೆಗಳಿದೆ ಕೇಳಿದ್ರೆ, ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ $130 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೀತಾ ಇದೆಯಲ್ಲ, ಇದರಲ್ಲಿ ಭಾರತಕ್ಕೆ 46 ಬಿಲಿಯನ್ನಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಅಂದರೆ ಅಮೆರಿಕಾಗೆ 46 ಬಿಲಿಯನ್ನಷ್ಟು ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ವ್ಯಾಪಾರದ ಕೊರತೆ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರಂಪ್ ಬಹಳ ಯತ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಉದ್ದೇಶ ಇರುವಂತಹದ್ದೇ ಅದು. ಟ್ರಂಪ್ ಅಮೆರಿಕದ ಎಕಾನಮಿಯನ್ನು ಬಹಳ ಗಟ್ಟಿಗೊಳಿಸ್ಬಿಡ್ತೀನಿ, ಬಹಳ ದೊಡ್ಡ ಮಟ್ಟಕ್ಕೆ ಏರಿಸ್ತೀನಿ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಅದು ಇದು ಘೋಷಣೆ ಮಾಡ್ತಾ ಇದ್ದಾರಲ್ಲ, ಅವರ ಸ್ಟ್ರಾಟಜಿ ಏನು ಕೇಳಿದ್ರೆ ಇಷ್ಟೇ. ಈಗ ಈ ರೀತಿಯಾದಂತಹ ಗೊಂದಲವನ್ನು ನಿರ್ಮಾಣ ಮಾಡಿ ಒಂದು ಹೊಸದಾದಂತಹ ಟ್ರೇಡ್ ಡೀಲನ್ನು ಮಾಡ್ಕೊಳ್ಳೋದು ಎಲ್ಲ ದೇಶಗಳೊಂದಿಗೆ. ಇದರಿಂದಾಗಿ ಈ ಟ್ಯಾರಿಫ್ ಅನ್ನುವಂತಹ ಒಂದು ನ್ಯೂ ನಾರ್ಮಲ್ ಅನ್ನು ಟ್ರಂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ.
ಇದು ಹೇಗೆ ಟ್ರಂಪ್ಗೆ ವರ್ಕೌಟ್ ಆಗುತ್ತೆ ಅಂತಂದರೆ, ಈಗ ಈ ಹಿಂದೆ ಅಂದರೆ ಬೈಡನ್ ಅವಧಿ ಇರಬಹುದು ಅಥವಾ ಅದರ ಹಿಂದಿನ ಅವಧಿಯಲ್ಲಿ ಅಮೆರಿಕ ಟ್ಯಾರಿಫನ್ನು ವಿಧಿಸ್ತಾ ಇತ್ತು, ಆದರೆ ಅದರ ಪ್ರಮಾಣ ಕಡಿಮೆ ಇರ್ತಿತ್ತು. ಈಗ ಈ ಬೆದರಿಕೆ ಗೊಂದಲದ ಕಾರಣದಿಂದಾಗಿ ಅಮೆರಿಕ ಟ್ರೇಡ್ ಡೀಲನ್ನು ಫೈನಲ್ ಮಾಡಿಕೊಳ್ಳುತ್ತೆ, ಹೆಚ್ಚುವರಿಯಾಗಿ ಒಂದು 3-4% ಟ್ಯಾರಿಫನ್ನು ವಿಧಿಸುತ್ತೆ. ಆಗ ಅದು ಅಮೆರಿಕಾಗೆ ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತ ಮತ್ತು ಅಮೆರಿಕದ ನಡುವೆ ಈ ಹಿಂದೆಯೂ ವ್ಯಾಪಾರ ಆಗ್ತಾ ಇತ್ತು. ಆಗಲೂ ಅಮೆರಿಕ ಭಾರತಕ್ಕೆ ಒಂದಷ್ಟು ಅಮೌಂಟ್ನ ಟ್ಯಾರಿಫನ್ನು ವಿಧಿಸ್ತಾ ಇತ್ತು. ಆ ಪ್ರಮಾಣ ಎಷ್ಟಿತ್ತು ಕೇಳಿದ್ರೆ ಆವರೇಜ್ 5% ಇತ್ತು. ಈಗ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಿಲ್ಲ, ಗೊಂದಲ ನಿರ್ಮಾಣ ಆಗಿದೆ. ಟ್ರಂಪ್ 25% ಘೋಷಣೆ ಮಾಡಿದ್ದಾರೆ. ಮುಂದೇನಾಗುತ್ತೆ? ಒಂದು ಮಿನಿ ಟ್ರೇಡ್ ಡೀಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಟ್ರಂಪ್ ಏನು ಮಾಡ್ತಾರೆ ಗೊತ್ತಾ? ಈಗ 25% ಘೋಷಣೆ ಆಗಿದೆಯಲ್ಲ, ಅದನ್ನು 15%ಗೋ 16%ಗೋ ಅಥವಾ 18%ಗೋ ಸೀಮಿತಗೊಳಿಸ್ಬಿಡ್ತಾರೆ. ಅಲ್ಲಿಗೆ ಮೊದಲಿಗಿಂತಲೂ 10-15% ಟ್ಯಾರಿಫ್ ಹೆಚ್ಚಾಗಿ ಅಮೆರಿಕ ಕಲೆಕ್ಟ್ ಆಗುತ್ತಲ್ವಾ? ಇದು ಅಮೆರಿಕಾಗೆ ದೊಡ್ಡ ಆದಾಯವನ್ನು ತಂದುಕೊಡುತ್ತಲ್ವಾ? ಇದು ಟ್ರಂಪ್ ಅವರ ನಂಬರ್ 1 ತಂತ್ರ. ಎರಡನೇದೇನು ಕೇಳಿದ್ರೆ, ಅಮೆರಿಕಾಗೆ ಕೆಲ ದೇಶಗಳೊಂದಿಗೆ ವಿಪರೀತವಾದಂಥ ಟ್ರೇಡ್ ಡಿಫಿಸಿಟ್ ಇದೆ, ವ್ಯಾಪಾರದ ಕೊರತೆ. ಇದನ್ನೇನಾದರೂ ಕಡಿಮೆ ಮಾಡಿದ್ದೇ ಆದರೂ ಕೂಡ ಅಮೆರಿಕಾಗೆ ಬಹಳಷ್ಟು ಆರ್ಥಿಕವಾಗಿ ಲಾಭ ತಂದುಕೊಡುತ್ತೆ ಎನ್ನುವಂಥದ್ದು ಟ್ರಂಪ್ ಅವರ ಎರಡನೇ ಲೆಕ್ಕಾಚಾರ. ಭಾರತದ ಮೇಲೆ ಪ್ರಯೋಗ ಮಾಡ್ತಿರುವಂಥದ್ದೇ ಇದೇ ಅಸ್ತ್ರವನ್ನು. ಈ 46 ಬಿಲಿಯನ್ನಷ್ಟು ಟ್ರೇಡ್ ಡಿಫಿಸಿಟ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಬೇಕು ಅಂತ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೀಗ ಭಾರತದಿಂದ ಬೆಟರ್ ಆಫರನ್ನು ಟ್ರಂಪ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನು ಭಾರತಕ್ಕಿರುವಂತಹ ಮುಂದಿನ ಆಪ್ಷನ್ ಏನು ಕೇಳಿದ್ರೆ, ಭಾರತ ಹೊಸ ಟ್ರೇಡಿಂಗ್ ಪಾರ್ಟ್ನರನ್ನು ಹುಡುಕುವಂಥದ್ದು. ಅಮೆರಿಕ ಯಾವುದಕ್ಕೂ ಒಪ್ಪಲೇ ಇಲ್ಲ ಅಂತ ಅಂದುಕೊಳ್ಳಿ. ಭಾರತ ಏನೇ ಆಫರ್ ಮಾಡಿದ್ರೂ ಕೂಡ ಅದನ್ನೆಲ್ಲ ಒಪ್ಕೊಂಡಿಲ್ಲ. ಅವ್ರು ಹೇಳಿದ್ದೇ ಹಾದಿ, ಅವ್ರು ಮಾಡಿದ್ದೇ ಶಾಸನ ಅಂತ ನಿರ್ಧಾರ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಭಾರತ ಅಮೆರಿಕಾಗೇನು ಜಿ ಹುಜೂರ್ ಅಂತ ಹೇಳಬೇಕಾಗಿಲ್ಲ. ಕಂಪ್ಲೀಟಾಗಿ ನಾವು ತಲೆ ಬಗ್ಗಿಸುವಂತಹ ಸ್ಥಿತಿಯಲ್ಲಿಲ್ಲ. ಭಾರತ ಹೊಸ ಟ್ರೇಡಿಂಗ್ ಪಾರ್ಟ್ನರನ್ನು ಹುಡುಕಿಕೊಳ್ಳಬಹುದು. ಭಾರತಕ್ಕೆ ಅವಕಾಶ ಇದೆ. ಈಗಾಗಲೇ ಭಾರತ 13 ದೇಶಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದೆ. ಇನ್ನೂ ಕೆಲ ದೇಶಗಳೊಂದಿಗೆ ಮಾತುಕತೆ ನಡೀತಾ ಇದೆ. ಉದಾಹರಣೆಗೆ ನ್ಯೂಜಿಲೆಂಡ್, ಚಿಲಿ, ಒಮ್ಯಾನ್, ಕತಾರ್, ಈ ಎಲ್ಲ ದೇಶಗಳೊಂದಿಗೆ ಟ್ರೇಡ್ ಡೀಲ್ ಆಗುವಂಥ ಸಾಧ್ಯತೆಗಳಿದೆ. ಇದನ್ನು ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸಣ್ಣ ವಿಚಾರಗಳಿಗೂ ಕೂಡ ನೆಗೋಷಿಯೇಷನ್ ಮಾಡ್ತಾ ಸಿಕ್ಕಾಪಟ್ಟೆ ಟೈಮ್ ಹೋಗ್ತಾ ಇದೆ. ಇದನ್ನೆಲ್ಲ ಭಾರತ ಬದಿಗಿಟ್ಟು ಆದಷ್ಟು ಶೀಘ್ರವಾಗಿ ಟ್ರೇಡ್ ಡೀಲನ್ನು ಫೈನಲ್ ಮಾಡಿಕೊಂಡಿದ್ದೆ ಆದರೆ ಭಾರತಕ್ಕೆ ಲಾಭದಾಯಕ ಆಗುತ್ತೆ. ನಾವು ಅಮೆರಿಕದ ಮಾರುಕಟ್ಟೆಯನ್ನೇ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಆದಷ್ಟು ಶೀಘ್ರದಲ್ಲೇ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಭಾರತದ ಟ್ರೇಡ್ ಡೀಲ್ ಫೈನಲ್ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಇದು ಅನಿವಾರ್ಯವಾಗಿದೆ. ಹೀಗೆ ಭಾರತಕ್ಕೆ ಹೊಸ ಮಾರುಕಟ್ಟೆ ಸಿಕ್ಕಿದ್ದೆ ಆದರೆ ಅಂತಹ ಮಾರುಕಟ್ಟೆಯಿಂದ ಭಾರತ $4-5 ಬಿಲಿಯನ್ ಲಾಭ ಪಡೆದರೂ ಕೂಡ ಒಟ್ಟಾರೆಯಾಗಿ ಅಮೆರಿಕದಿಂದ ಏನು ನಷ್ಟ ಆಗುತ್ತೋ ಅದಕ್ಕಿಂತ ಜಾಸ್ತಿ ಲಾಭವನ್ನು ಮಾಡಿಕೊಳ್ಳಬಹುದು. ಈ ಒಂದು ಲೆಕ್ಕಾಚಾರ ಕೂಡ ಆರ್ಥಿಕ ತಜ್ಞರ ವಲಯದಲ್ಲಿದೆ. ಇನ್ನು ವರ್ಸ್ಟ್ ಕೇಸ್ ಇದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಅಮೆರಿಕ ಯಾವ ರೀತಿಯಲ್ಲೂ ಭಾರತಕ್ಕೆ ಬಗ್ಗೆ ಇಲ್ಲ, ಭಾರತಕ್ಕೆ ಹೊಸ ಟ್ರೇಡಿಂಗ್ ಪಾರ್ಟ್ನರ್ ಕೂಡ ಸಿಕ್ಕಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಾರತ ಬಚಾವಾಗೋದು ಹೇಗೆ? ಇದಕ್ಕೆ ಮಿತ್ರರೇ, ಶಾರ್ಟ್ ಟರ್ಮ್ ಪ್ಲಾನ್ಗಳನ್ನು ಭಾರತ ಅಪ್ಲೈ ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಡಿಮ್ಯಾಂಡ್ ಕುಸಿಯದಂತೆ ನೋಡ್ಕೊಳ್ಬೇಕು. ಒಮ್ಮೆ ಡಿಮ್ಯಾಂಡ್ ಏನಾದರೂ ಕುಸಿಯೋದಕ್ಕೆ ಶುರುವಾದರೆ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನುತ್ತೆ. ಅದಕ್ಕೆ ಭಾರತ ಏನು ಮಾಡಬೇಕು ಅಂತಂದರೆ, ನಮ್ಮ ಡೊಮೆಸ್ಟಿಕ್ ಮಾರುಕಟ್ಟೆಯನ್ನು ಆಕ್ಟಿವ್ ಮಾಡಬೇಕಾಗತ್ತೆ. ಹೇಗೆ ಆಕ್ಟಿವ್ ಮಾಡೋದು ಅಂತಂದರೆ, ಸಬ್ಸಿಡಿಗಳನ್ನು ಕೊಡುವಂಥದ್ದು, ಆಫರ್ ಸೇಲ್ಗಳು, ಈ ಇಯರ್ ಎಂಡ್ ಸೇಲು, ಸ್ಟಾಕ್ ಕ್ಲಿಯರೆನ್ಸು, ಇದನ್ನೆಲ್ಲ ನೀವು ಕೇಳ್ತಾ ಇರ್ತೀರಿ, ನೋಡ್ತಾ ಇರ್ತೀರಲ್ವಾ? ಈ ರೀತಿಯ ಪ್ರೋಗ್ರಾಮ್ಗಳನ್ನು ಜಾಸ್ತಿ ಮಾಡಬೇಕು. ಆಗ ಸಹಜವಾಗಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಇದು ನಮ್ಮ ಎಕಾನಮಿಯನ್ನು ಒಂದು ಮಟ್ಟಿಗೆ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ಶಾರ್ಟ್ ಟರ್ಮ್ ಪ್ಲಾನ್ ಅಷ್ಟೇ ಇದು. ಚೈನಾ ಕೂಡ ಈ ಹಿಂದೆ ಮಾಡಿತ್ತು. ಯಾಕೆ ಕೇಳಿದ್ರೆ, ಚೈನಾದಲ್ಲೂ ಕೂಡ ಈ ಅಮೆರಿಕದ ನೀತಿಯ ಕಾರಣದಿಂದಾಗಿ ವಿಪರೀತವಾಗಿ ಡಿಮ್ಯಾಂಡ್ ಕುಸಿಯೋದಕ್ಕೆ ಶುರುವಾಯಿತು. ನಿಮಗೆ ನೆನಪಿರಲಿ, ಭಾರತ ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆದಂಥ ದೇಶ ಅಲ್ಲ. ನಾವು ಇಷ್ಟು ಪ್ರಮಾಣದಲ್ಲಿ ವಿದೇಶಕ್ಕೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಲೇಬೇಕು, ಅದರಿಂದಲೇ ನಮ್ಮ ಆರ್ಥಿಕತೆ ನಿಂತಿದೆ ಅಂತೇನಿಲ್ಲ. ಆದರೆ ಚೈನಾದ ಆರ್ಥಿಕತೆ ನಿಂತಿರೋದೇ ಎಕ್ಸ್ಪೋರ್ಟ್ ಮೇಲೆ. ಒಂದು ವೇಳೆ ಎಕ್ಸ್ಪೋರ್ಟ್ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಚೈನಾದ ಆರ್ಥಿಕತೆ ಕೊಲ್ಯಾಪ್ಸ್ ಆಗುತ್ತೆ. ಈ ಅಮೆರಿಕದ ಕಾರಣದಿಂದಾಗಿ ಚೈನಾಗೆ ಈ ಎಕ್ಸ್ಪೋರ್ಟ್ನಲ್ಲಿ ಭಾರಿ ವ್ಯತ್ಯಾಸ ಆಯಿತು. ಅದಕ್ಕೆ ಚೈನಾ ಏನು ಮಾಡ್ತು? ಆಫರ್ ಸೇಲ್ಗಳನ್ನು ಮಾಡ್ತು, ವಸ್ತುಗಳಿಗೆ ವಿಪರೀತವಾಗಿ ಬೆಲೆ ಇಳಿಯುವಂತೆ ನೋಡ್ಕೊಳ್ತು. ಹೀಗಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿಯಾಗಿ ಡಿಮ್ಯಾಂಡ್ ಇನ್ಕ್ರೀಸ್ ಆಯಿತು. ಭಾರತ ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಆಗಿ ಅಮೆರಿಕದ ಹೊಡೆತದಿಂದ ಬಚಾವಾಗೋದಕ್ಕೆ ಇದನ್ನು ಕೂಡ ಮಾಡಬಹುದು. ಆದರೆ ಟ್ರಂಪ್ ಆಕ್ಚುಲಿ ಭಾರತದಿಂದ ಏನು ಬಯಸ್ತಾ ಇದ್ದಾರೆ? ಟ್ರಂಪ್ಗೆ ಖುಷಿ ಪಡಿಸೋದಕ್ಕೆ ಹೇಗೆ ಸಾಧ್ಯ ಇದೆ? ನಾನು ಈಗಾಗಲೇ ಕೆಲವೊಂದಷ್ಟು ಆಪ್ಷನ್ಗಳ ಬಗ್ಗೆ ಹೇಳಿದೆ. ಭಾರತದ ಈ ಎಲ್ಲ ಆಫರ್ಗಳಿಗೆ, ಭಾರತದ ಈ ಎಲ್ಲ ಮನವಿಗಳಿಗೆ ಟ್ರಂಪ್ ತೃಪ್ತಿಯಾಗ್ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದೊಂದು ಅತೃಪ್ತ ಆತ್ಮ. ಆದರೆ ಆಕ್ಚುಲಿ ಟ್ರಂಪ್ ಅನ್ನು ತೃಪ್ತಿಪಡಿಸೋದಕ್ಕೆ ಒಂದೇ ಒಂದು ದಾರಿ ಇದೆ. ಟ್ರಂಪ್ ಬಯಸ್ತಾ ಇರೋದು ಕೂಡ ಅದನ್ನೇ. ಅದೇನು ಕೇಳಿದ್ರೆ, ಅಮೆರಿಕದಿಂದ F-35 ಅನ್ನು ಬೈ ಮಾಡುವಂತಹದ್ದು. ನಿಮಗೆಲ್ಲ ಗೊತ್ತಿರಬಹುದು, ಹಿಂದೆ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೆ. ಭಾರತ ಆದಷ್ಟು ಶೀಘ್ರದಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದೆ. ನಮ್ಮ ಡಿಫೆನ್ಸ್ ಸೆಕ್ರೆಟರಿ ಇದ್ರ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಆ ರೀತಿಯಾದಂತಹ ನೆಗೋಸಿಯೇಷನ್ ನಡೀತಾ ಇದೆ. ಆದರೆ ಯಾರ ಜೊತೆಗೆ ಅಂತ ಅವ್ರು ಹೇಳಿರಲಿಲ್ಲ. ಭಾರತಕ್ಕೆ ರಷ್ಯಾದ Su-57 ಬಗ್ಗೆ ಮನಸ್ಸಿರುವಂತಹದ್ದು ನಿಜ.
ಆದರೆ ಅಮೆರಿಕ ಏನು ಬಯಸ್ತಾ ಇದೆ, ನಮ್ಮಿಂದ ಭಾರತ F-35 ಅನ್ನು ಖರೀದಿ ಮಾಡಬೇಕು, ಇನ್ನೊಮ್ಮೆ ಭಾರತ ರಷ್ಯಾದಿಂದ Su-57 ಖರೀದಿಗೆ ಮುಂದಾಗಬಾರದು. ಇದು ಅಮೆರಿಕದ ಉದ್ದೇಶ. ಅಮೆರಿಕಾಗೆ ಮನಸ್ಸಿನಲ್ಲಿರುವಂಥದ್ದು ಭಾರತ F-35 ಅನ್ನು ಖರೀದಿ ಮಾಡಲಿ ಅಂತ. ಆದರೆ ಭಾರತಕ್ಕೆ ಬೇಕಾದ ಹಾಗೆ ಅವರು ಆಫರ್ ಕೊಡ್ತಾ ಇಲ್ಲ. ಅದು ಟೆಕ್ನಾಲಜಿ ಟ್ರಾನ್ಸ್ಫರ್ ಇರಬಹುದು, ಭಾರತದಲ್ಲಿ ನಿರ್ಮಾಣ ಮಾಡೋದಿರಬಹುದು, ಅಥವಾ ಭಾರತಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಅದಕ್ಕೆ ಅಳವಡಿಸೋದಿರಬಹುದು. ಇದು ಯಾವುದಕ್ಕೂ ಅಮೆರಿಕ ಸಿದ್ಧ ಇಲ್ಲ. ಅತ್ತ ಕಡೆಯಲ್ಲಿ ರಷ್ಯಾ ಭಾರತಕ್ಕೆ ಬೇಕಾದ ಹಾಗೆ ಆಫರ್ ಅನ್ನು ಮಾಡಿಫೈ ಮಾಡೋದಕ್ಕೆ ಅವರು ಸಿದ್ಧ ಇದ್ದಾರೆ. ಈ ವಿಚಾರ ಅಮೆರಿಕಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಇದಕ್ಕೋಸ್ಕರವಾಗಿ ಭಾರತದ ಮೇಲೆ ವಿಪರೀತವಾದಂತಹ ಒತ್ತಡ ಹಾಕೋದಕ್ಕೆ ಟ್ರಂಪ್ ಸರ್ಕಾರ ಮುಂದಾಗಿದೆ. ಒಂದು ವೇಳೆ ಮಿತ್ರರೇ, ಭಾರತ ಏನಾದರೂ ಅಮೆರಿಕದಿಂದ ಒಂದು 100-110 F-35 ಅನ್ನು ಖರೀದಿ ಮಾಡ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿದ್ದೆ ಆದರೆ ಸರಿಸುಮಾರು ಇದೊಂದು $18-20 ಬಿಲಿಯನ್ ಮೊತ್ತದ ಒಪ್ಪಂದ ಆಗಬಹುದು. ಬಹಳ ದೊಡ್ಡ ಒಪ್ಪಂದ. ಆಗ ಈಗೇನು ಟ್ರಂಪ್ ಡೆಡ್ ಎಕಾನಮಿ, ಆ ಎಕಾನಮಿ, ಈ ಎಕಾನಮಿ ಇದು ಮುಳುಗೋಗುತ್ತೆ ಅಂತೆಲ್ಲ ಬೈತಾ ಇದ್ದಾರಲ್ಲ, ಈ ಮಾತು ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಭಾರತ ಗ್ರೇಟ್ ದೇಶ, ನರೇಂದ್ರ ಮೋದಿ ಅದ್ಭುತ ನಾಯಕ, ಹಾಗೆ ಹೀಗೆ ಭಾರತವನ್ನು ಬಾಯಿ ತುಂಬ ಹೊಗಳೋದಕ್ಕೆ ಇದೇ ಟ್ರಂಪ್ ಶುರು ಮಾಡ್ತಾರೆ. ಭಾರತ ರಷ್ಯಾದಿಂದಲೇ Su-57 ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದೆ, ತೆರೆಮರೆಯಲ್ಲಿ ಅದೇ ಯತ್ನ ನಡೀತಾ ಇದೆ ಅಂತ ಗೊತ್ತಾದ ಕಾರಣದಿಂದಾಗಿಯೇ ಭಾರತವನ್ನ ಜೊತೆಗೆ ರಷ್ಯಾವನ್ನ ಇಬ್ಬರನ್ನೂ ಸೇರಿಸಿಕೊಂಡು ಟ್ರಂಪ್ ಬೈಯೋದಕ್ಕೆ ಶುರು ಮಾಡಿದ್ದಾರೆ. ಇದು ಒತ್ತಡ ಹಾಕುವಂತಹ, ಪರೋಕ್ಷವಾಗಿ ಭಾರತಕ್ಕೆ ಸಂದೇಶ ಕಳುಹಿಸುವಂತಹ ಒಂದು ತಂತ್ರ. ಹಾಗಾದರೆ ಭಾರತ ಫೈನಲ್ ಆಗಿ ಒತ್ತಡಕ್ಕೆ ಮಾಡೋದು F-35 ಅನ್ನು ಖರೀದಿ ಮಾಡುತ್ತಾ? ಹೇಳೋದಕ್ಕೆ ಸಾಧ್ಯ ಇಲ್ಲ ಮಿತ್ರರೇ. ಈ ಬಗ್ಗೆ 100% ತಳ್ಳಿ ಹಾಕೋದಕ್ಕಂತೂ ಸಾಧ್ಯ ಇಲ್ಲ. 10 ಸ್ಕ್ವಾಡ್ರನ್ F-35 ಅನ್ನು ಖರೀದಿ ಮಾಡದೇ ಇದ್ರೂ ಕೂಡ ಸದ್ಯಕ್ಕೆ ಟ್ರಂಪ್ ಎಂಬ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೋಸ್ಕರವಾಗಿ 1-2 ಸ್ಕ್ವಾಡ್ರನ್ ಯುದ್ಧ ವಿಮಾನವನ್ನು ಖರೀದಿ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇದರಿಂದ ಭಾರತದ ರಕ್ಷಣಾತ್ಮಕ ದೃಷ್ಟಿಯಿಂದ ಭಾರತಕ್ಕೆ ಲಾಭ ಕೂಡ ಆಗತ್ತಲ್ವಾ. ನಾವು ದುಡ್ಡು ಕೊಟ್ಟು ತಂದು ಗುಜರಿಗೆ ಹಾಕಬೇಕು ಅಂತೇನಿಲ್ವಲ್ಲ. ಹೀಗಾಗಿ ಅಂತಿಮವಾಗಿ ಮೋದಿ ಸರ್ಕಾರ ಈ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆ ಸಾಧ್ಯತೆಗಳೂ ಕೂಡ ಇದೆ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಆರ್ಥಿಕ ತಜ್ಞರು ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಭಾರತದ ಮೇಲೆ ಮಾಡ್ತಾ ಇರುವಂತಹ ಈ ಟ್ಯಾರಿಫ್ ಗದಾಪ್ರಹಾರ ಏನಿದೆ, ಇದನ್ನು ಅಮೆರಿಕನ್ನರೇ ಇಷ್ಟಪಡ್ತಾ ಇಲ್ಲ. ಈಗ ನೀವೇನು ನೋಡ್ತಾ ಇದ್ರಿ, ಇದು ಲೂಯಿ ಇನ್ಸ್ಟಿಟ್ಯೂಟ್ನ ಒಂದು ಆರ್ಟಿಕಲ್. ಇದರಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಟ್ರಂಪ್ ಅವರ ಟ್ಯಾರಿಫ್ ವಿದೇಶಾಂಗ ನೀತಿ ಇದೆಯಲ್ಲ, ಇದು ಭಾರತ ಮತ್ತು ಚೀನಾವನ್ನ ಮತ್ತಷ್ಟು ಹತ್ತಿರ ತರುತ್ತೆ. ಇದು ಅಮೆರಿಕಾಗೆ ಲಾಂಗ್ ಟರ್ಮ್ನಲ್ಲಿ ಬಹಳ ದುಬಾರಿ ಆಗತ್ತೆ ಹೀಗಂತ ಆರ್ಟಿಕಲ್ ಪಬ್ಲಿಷ್ ಮಾಡಲಾಗಿದೆ. ಜೊತೆಗೆ ಹೇಳಲಾಗತ್ತೆ, ಈ ಹಿಂದೆ ಬೈಡನ್ ಸರ್ಕಾರ ಒಂದು ದೊಡ್ಡ ತಪ್ಪನ್ನು ಮಾಡ್ತು. ಆ ತಪ್ಪಿನ ಕಾರಣದಿಂದಾಗಿ ರಷ್ಯಾ ಮತ್ತು ಚೀನಾ ಒಂದಾಯಿತು. ಈಗ ಟ್ರಂಪ್ ಅದೇ ತಪ್ಪನ್ನು ಮುಂದುವರೆಸಿದ ಕಾರಣದಿಂದಾಗಿ ಚೈನಾ ಮತ್ತು ಭಾರತದಂತಹ ದೈತ್ಯ ಶಕ್ತಿಯನ್ನ ಹತ್ತಿರ ಸೇರಿಸ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತೆ, ಅಮೆರಿಕದ ಲಾಂಗ್ ಟರ್ಮ್ ಗೋಲ್ಗೆ ದೊಡ್ಡ ಪೆಟ್ಟು ಕೊಡುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಇದು ಕೇವಲ ಒಂದು ಆರ್ಟಿಕಲ್ನ ವಿಷಯ ಅಲ್ಲ, ಅಮೆರಿಕದಲ್ಲಿ ಈ ರೀತಿಯ ದೊಡ್ಡ ಪ್ರಮಾಣದ ಚರ್ಚೆ ನಡೀತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಟ್ರೇಡ್ ಡೀಲ್ ಆಗುವಂತಹದ್ದು ಕನ್ಫರ್ಮ್, ಅದರಲ್ಲಿ ಏನೇ ಡೌಟ್ ಇಟ್ಕೋಬೇಡಿ. ಭಾರತಕ್ಕೆ ಈ ಟ್ರೇಡ್ ಡೀಲ್ ಎಷ್ಟು ಇಂಪಾರ್ಟೆಂಟೋ ಅಮೆರಿಕಾಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಈ ವಿಚಾರದಲ್ಲಿ ಒಂದು 55% ಭಾರತಕ್ಕೆ ಬೇಕಾಗಿದೆ ಅಂತ ಅಂದುಕೊಂಡ್ರೆ 45% ಖಂಡಿತವಾಗ್ಲೂ ಅಮೆರಿಕಕ್ಕೆ ಬೇಕಾಗಿದೆ. ಹೀಗಾಗಿ ಸಹಜವಾಗಿ ಒಂದು ಟ್ರೇಡ್ ಡೀಲ್ ಆಗತ್ತೆ. ಆದರೆ ಅದರ ಸ್ವರೂಪ ಯಾವ ರೀತಿಯದ್ದಾಗಿರುತ್ತೆ, ಭಾರತ ಎಷ್ಟರ ಮಟ್ಟಿಗೆ ಅಮೆರಿಕಾಗೆ ಬಗ್ಗುತ್ತೆ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸದ್ಯದ ಭಾರತ ಸರ್ಕಾರದ ಧೋರಣೆಯನ್ನು ನೋಡಿದ್ರೆ ಹೆಚ್ಚೇನು ಅಮೆರಿಕಾಗೆ ಬಗ್ಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಮಿತ್ರರೇ, ನಿಮಗೇನನ್ಸುತ್ತೆ? ಭಾರತ ಯಾವ ರೀತಿಯಾಗಿ ಅಮೆರಿಕಾಗೆ ಆಫರ್ ಮಾಡಬಹುದು, ಈ ಡೀಲ್ ಯಾವ ರೀತಿಯಾಗಿ ಎಂಡ್ ಆಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.